Hi, hello, dear friends. Welcome back to our channel. So, as per yesterday class, ಇವತ್ತಿನ ನಮ್ಮ ಕ್ಲಾಸು ಕೂಡ ಇಲ್ಲಿ ಇದೊಂಥರ ಮಿಕ್ಸ್ಚರ್ ಆಫ್ ಕ್ಲಾಸ್ ನಿಮಗೆಲ್ಲ ಸ್ವಲ್ಪ ಎಕ್ಸೈಟೆಡ್ ಆಗಿರಲಿ ಅಂತ. ಸೊ ನಿನ್ನೆ ನಾವು ಕಂಪ್ಲೀಟ್ 60 ಗ್ರಾಮರ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಐ ಹೋಪ್ ಯು ಗೆಟ್ ಸಮ್ ನಾಲೆಜ್ ಫ್ರಮ್ ದಟ್ ವಿಡಿಯೋ. ಈ ವಿಡಿಯೋದಲ್ಲೂ ಅಷ್ಟೇ 40 MCQsಗಳನ್ನ ಸಾಲ್ವ್ ಮಾಡೋಣ. ಬಟ್ ಅದ್ರ ಮಿಕ್ಸ್ಚರ್ ಇರುತ್ತೆ. ಇಟ್ ಈಸ್ ಮಿಕ್ಸ್ಚರ್ ಆಫ್ ಪೆಡಗೋಗಿ ಅಂಡ್ ಇಟ್ ಈಸ್ ಆಲ್ಸೋ ಮಿಕ್ಸ್ಚರ್ ಆಫ್ ಗ್ರಾಮರ್. ಅಥವಾ ಎರಡದು ಮಿಕ್ಸ್ಚರ್ ಇಲ್ಲಿ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓನ್ಲಿ ಗ್ರಾಮರ್ ಇಲ್ಲ, ಓನ್ಲಿ ಪೆಡಗಾಗಿನೂ ಇಲ್ಲ. ನೋಡೋಣ 40 ಕ್ವಶನ್ಸ್ಗಳನ್ನ ನಾವು ಎಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಅಂತ. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಸೊ ಫಸ್ಟ್ ವಿ ವಿಲ್ ಗೋಯಿಂಗ್ ಟು ಸಾಲ್ವ್ ಪೆಡಗಾಗಿ ಕ್ವಶನ್ಸ್. ಓಕೆ, ಐ ನೋ ಎಲ್ಲ ತುಂಬ ಸೀರಿಯಸ್ ಆಗಿ ಟೈಮ್ ವೇಸ್ಟ್ ಮಾಡದೆ ಓದ್ಕೊಂತಿದ್ದೀರಾ ಅಂತ. ಸೊ ಹಿಯರ್ ಐ ಆಮ್ ಆಲ್ಸೋ ನಾಟ್ ವೇಸ್ಟಿಂಗ್ ಯುವರ್ ಟೈಮ್. ಓಕೆ, ಫಸ್ಟ್ ಕ್ವಶನ್. Which of the following is often considered the most challenging language skill to teach? ಸೊ ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ? ಯಾವ ಲ್ಯಾಂಗ್ವೇಜ್ ಸ್ಕಿಲ್ನ ಟೀಚ್ ಮಾಡಲಿಕ್ಕೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ? ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳು ಗೊತ್ತಿದೆ ನಿಮಗೆ, ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್ ಅಂತ. ಇದರಲ್ಲಿ ಯಾವುದು ತುಂಬಾ ಚಾಲೆಂಜಿಂಗ್ ಸ್ಕಿಲ್ ಅನ್ಸುತ್ತೆ? ಇಟ್ ಈಸ್ ಕನ್ಸಿಡರ್ಡ್ ದ ಮೋಸ್ಟ್ ಚಾಲೆಂಜಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಟು ಟೀಚ್. ಸೊ ಇಟ್ ಈಸ್ ಆಪ್ಷನ್ ನಂಬರ್ 4, ಆಪ್ಷನ್ ನಂಬರ್ ಡಿ, ಸ್ಪೀಕಿಂಗ್. ಅಂದ್ರೆ ನಾವು ಸ್ಪೀಕಿಂಗ್ ಮಾತಾಡುವಂತ ಲ್ಯಾಂಗ್ವೇಜ್ ಸ್ಕಿಲ್ನ ಮಾತಾಡೋದನ್ನ ಟೀಚ್ ಮಾಡಲಿಕ್ಕೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ. ಕಷ್ಟ ಆಗದೇ ಇಲ್ಲ ಅಂತಲ್ಲ, ಬಟ್ ಆದ್ರೆ ಇಟ್ ಫೀಲ್ಸ್ ಲೈಕ್ ಅ ಚಾಲೆಂಜಿಂಗ್. ಸೊ ಸೆಕೆಂಡ್ ಒನ್ ನೋಡಿ, ವಾಟ್ ಈಸ್ ದ ಕಾಮನ್ ಚಾಲೆಂಜ್ ಇನ್ ಟೀಚಿಂಗ್ ಲಿಸ್ನಿಂಗ್ ಸ್ಕಿಲ್? ಓಕೆ, ಯಾವುದು ಕಾಮನ್ ಚಾಲೆಂಜ್ ಆಗಿರುತ್ತೆ ಯಾವುದನ್ನ? ಲಿಸ್ನಿಂಗ್ ಸ್ಕಿಲ್ ಅನ್ನ ಟೀಚ್ ಮಾಡಲಿಕ್ಕೆ. ಲ್ಯಾಕ್ ಆಫ್ ವಿಜುವಲ್ ಕ್ಯೂಸ್, ಟೂ ಮಚ್ ರಿಲಯನ್ಸ್ ಆನ್ ರಿಟರ್ನ್ ಟೆಕ್ಸ್ಟ್, ಓವರ್ ಎಂಫಸಿಸ್ ಆನ್ ಗ್ರಾಮರ್, ಎಕ್ಸೆಸಿವ್ ಫೋಕಸ್ ಆನ್ ಪ್ರೊನೌನ್ಸಿಯೇಷನ್. ಸೊ ಈಗ ಲಿಸ್ನಿಂಗ್ ಸ್ಕಿಲ್ಸ್ ಅನ್ನ ನಾವು ಹೇಳ್ಕೊಡ್ಬೇಕು, ಲಿಸ್ನಿಂಗ್ ಸ್ಕಿಲ್ಸ್ ಬಗ್ಗೆ ಮಾಡಬೇಕು ಅಂದ್ರೆ ಇದರಲ್ಲಿ ಯಾವುದು ಚಾಲೆಂಜಿಂಗ್ ಆಗಿರುತ್ತೆ? ಟೂ ಮಚ್ ರಿಲಯನ್ಸ್ ಟು ದ ರಿಟರ್ನ್ ಟಾಪಿಕ್, ಓವರ್ ಎಂಫಸಿಸ್ ಆನ್ ದ ಗ್ರಾಮರ್, ಅಥವಾ ಪ್ರೊನೌನ್ಸಿಯೇಷನ್ ಬಗ್ಗೆ ಎಕ್ಸೆಸಿವ್ ಫೋಕಸ್ ಮಾಡೋದು, ಅಥವಾ ಲ್ಯಾಕ್ ಆಫ್ ವಿಜುವಲ್ ಕ್ಯೂಸ್. ಸೊ ಇದರಲ್ಲಿ ಆಪ್ಷನ್ ನಂಬರ್ ಎ, ಲ್ಯಾಕ್ ಆಫ್ ವಿಜುವಲ್ ಕ್ಯೂಸ್. ವಿಜುವಲ್ ಅಂತಂದ್ರೆ ನೋಡೋದ್ರದ್ದು. ಓಕೆ, ಸೊ ಲ್ಯಾಕ್ ಆಫ್ ವಿಜುವಲ್ ಕ್ಯೂಸ್ ಗಳಿದ್ರೆ ನಮಗೆ ಲಿಸ್ನಿಂಗಿಗೆ, ಅದು ಲಿಸ್ನಿಂಗ್ ಸ್ಕಿಲ್ ಅನ್ನು ನಾವು ಟೀಚ್ ಮಾಡಲಿಕ್ಕೆ ಚಾಲೆಂಜಿಂಗ್ ಅನ್ಸುತ್ತೆ. ಇನ್ನು ಉಳಿದಿರೋದೆಲ್ಲ ಹೆಚ್ಚು ಕಮ್ಮಿ ಆದ್ರೆ ಓಕೆ, ಸಮ್ ಹೌ ವಿ ವಿಲ್ ಮ್ಯಾನೇಜ್. ಬಟ್ ಆದ್ರೆ ವಿಜುವಲ್ ಕ್ಯೂಸ್ಗಳು ಕರೆಕ್ಟ್ ಆಗಿರ್ಬೇಕು. ಓಕೆ, ಥರ್ಡ್ ಒನ್ ನೋಡಿ, ವಿಚ್ ಫ್ಯಾಕ್ಟರ್ ಕ್ಯಾನ್ ಮೇಕ್ ರೀಡಿಂಗ್ ಇನ್ ಅ ಫಾರಿನ್ ಲ್ಯಾಂಗ್ವೇಜ್ ಪರ್ಟಿಕ್ಯುಲರ್ಲಿ ಡಿಫಿಕಲ್ಟ್ ಫಾರ್ ಲರ್ನರ್ಸ್? ಯಾವ ಫ್ಯಾಕ್ಟರು ಫಾರಿನ್ ಲ್ಯಾಂಗ್ವೇಜ್ ನ ರೀಡ್ ಮಾಡಲಿಕ್ಕೆ, ಓಕೆ, ರೀಡಿಂಗ್ ಅ ಫಾರಿನ್ ಲ್ಯಾಂಗ್ವೇಜ್ ಪರ್ಟಿಕ್ಯುಲರ್ಲಿ ಡಿಫಿಕಲ್ಟ್ ಫಾರ್ ಲರ್ನರ್ಸ್, ಕಲಿಯುವವರಿಗೆ ತುಂಬಾ ಪರ್ಟಿಕ್ಯುಲರ್ ಆಗಿ ಡಿಫಿಕಲ್ಟ್ ಆಗ್ತಿರೋಂಥ ಫ್ಯಾಕ್ಟರ್ ಯಾವುದು? ಸೆಂಟೆನ್ಸ್ ಸ್ಟ್ರಕ್ಚರೋ, ವೊಕ್ಯಾಬ್ಯುಲರಿನೋ, ಲೆಂತ್ ಆಫ್ ದ ಟೆಕ್ಸ್ಟೋ, ಯಾವುದು? ಅಥವಾ ಈ ಎಲ್ಲ ಕೂಡ ಕಷ್ಟ ಆಗುತ್ತೋ? ಅಫ್ಕೋರ್ಸ್ ಇದೆಲ್ಲ ಕೂಡ ಕಷ್ಟ ಆಗುತ್ತೆ. ಲೈಕ್ ವಿ ಆರ್ ಅ ವೆರಿ ನ್ಯೂ ಟು ದ ಫಾರಿನ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಇಟ್ ವಿಲ್ ಆಲ್ ಡಿಫಿಕಲ್ಟ್ ಫಾರ್ ದ ಲರ್ನರ್ಸ್. ಎಸ್. ಸೊ ಫೋರ್ತ್ ಒನ್, ಥರ್ಡ್ ಒನ್ ಅಂತ ರಿಪೀಟ್ ಹಾಕಿದ್ದೀನಿ. ಓಕೆ, ಇಟ್ಸ್ ಓಕೆ. ವಾಟ್ ಈಸ್ ದ ಮೇಜರ್ ಚಾಲೆಂಜ್ ಇನ್ ಅಸೆಸ್ಸಿಂಗ್ ರಿಟನ್ ಪ್ರೊಫಿಷಿಯನ್ಸಿ? ರಿಟರ್ನ್ ಪ್ರೊಫಿಷಿಯನ್ಸಿನ ಅಸೆಸ್ ಮಾಡಬೇಕು ಅಂದ್ರೆ ಲೈಕ್ ಕರೆಕ್ಷನ್ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು ಅಂದ್ರೆ ಯಾವುದು ಮೇಜರ್ ಚಾಲೆಂಜ್ ಆಗಿರುತ್ತೆ? ಸಬ್ಜೆಕ್ಟಿವಿಟಿ ಇನ್ ಗ್ರೇಡಿಂಗ್, ಟೈಮ್ ಕಾನ್ಸ್ಟ್ರೈಂಟ್ಸ್, ಲ್ಯಾಕ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್, ಲಿಮಿಟೆಡ್ ಟಾಪಿಕ್ಸ್ ಟು ರೈಟ್ ಅಬೌಟ್. ಸೊ ಯಾವುದು ರೈಟಿಂಗ್ ಪ್ರೊಫಿಷಿಯನ್ಸಿನ ನಾವು ಟೆಸ್ಟ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಮೇಜರ್ ಚಾಲೆಂಜ್ ನಾವು ಫೇಸ್ ಮಾಡೋದು ಸಬ್ಜೆಕ್ಟಿವಿಟಿ ಇನ್ ಗ್ರೇಡಿಂಗ್ ಅಲ್ಲಿ. ಅಂದ್ರೆ ಲೈಕ್ ಯಾವ ಸಬ್ಜೆಕ್ಟಿವಿಟಿಯಲ್ಲಿ ಆಕ್ಷನ್ ಆಗ್ತಾ ಇದೆ ಗ್ರೇಡಿಂಗ್ ಅಲ್ಲಿ, ನಾವು ರಿಟರ್ನ್ ಪ್ರೊಫಿಷಿಯನ್ಸಿನ ಅಸೆಸ್ ಮಾಡಲಿಕ್ಕೆ ಚಾಲೆಂಜ್ ಆಗುವಂಥದ್ದು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟಿಪಿಕಲಿ ಅ ಚಾಲೆಂಜ್ ಇನ್ ಟೀಚಿಂಗ್ ಪ್ರೊನೌನ್ಸಿಯೇಷನ್?
ಸೊ ಯಾವುದು ಇದರಲ್ಲಿ ಚಾಲೆಂಜ್ ಆಗೋದಿಲ್ಲ. ಓಕೆ, ಇಂಟರ್ಫಿಯರೆನ್ಸ್ ಫ್ರಮ್ ದ ಲರ್ನರ್ಸ್ ನೇಟಿವ್ ಲ್ಯಾಂಗ್ವೇಜ್, ಏಜ್ ಆಫ್ ದ ಲರ್ನರ್ಸ್, access to native speakers, availability of written materials. ಇದೆಲ್ಲ ಕೂಡ ಚಾಲೆಂಜ್ ಆಗುತ್ತೆ ನೋಡಿ. ಅಂದರೆ ನೇಟಿವ್ ಲ್ಯಾಂಗ್ವೇಜ್ ಇಂಟರ್ಫಿಯರೆನ್ಸ್ ಆದರೆ ಅದು ಕೂಡ ಚಾಲೆಂಜ್ ಆಗುತ್ತೆ. ಏಜ್ ಆಫ್ ದ ಲರ್ನರ್ಸ್ ಕೂಡ ಮ್ಯಾಟರ್. ಸ್ವಲ್ಪ ಚಿಕ್ಕವರಾದರೆ ಬೇಗ ಕಲಿತಾರೆ, ದೊಡ್ಡವರಾದರೆ ಸ್ವಲ್ಪ ಅಲ್ಲಿ ಚಾಲೆಂಜ್ ಫೇಸ್ ಮಾಡಬೇಕಾಗುತ್ತೆ. ಆಕ್ಸೆಸ್, ಓಕೆ, ಆಕ್ಸೆಸ್ ಟು ನೇಟಿವ್ ಸ್ಪೀಕರ್ಸ್ ಇಂದನೂ ಸ್ವಲ್ಪ ನಮಗೆ ಆಕ್ಸೆಸ್ ಎಲ್ಲ ಸಿಕ್ಕರೆ ಅದು ಕೂಡ ಚಾಲೆಂಜ್ ಆಗುತ್ತೆ. ಬಟ್ ಆದರೆ ಆಪ್ಷನ್ ನಂಬರ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್, ವಿಚ್ ಈಸ್ ನಾಟ್ ಟಿಪಿಕಲಿ ಚಾಲೆಂಜ್ ಅಂತ ಕೇಳಿದ್ದಾರೆ. ಯಾವುದು ನಮಗೆ ಚಾಲೆಂಜ್ ಆಗೋದಿಲ್ಲ ಅಂತಂದರೆ ಅವೈಲೇಬಿಲಿಟಿ ಆಫ್ ರಿಟರ್ನ್ ಮೆಟೀರಿಯಲ್ಸ್, ಅದರಿಂದ ನಮಗೆ ಪ್ರೊನೌನ್ಸಿಯೇಷನ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಥವಾ ಏನು ಚಾಲೆಂಜ್ ಅಂತ ನಾವು ಫೇಸ್ ಮಾಡೋದಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಓಕೆ, ವಾಟ್ ಈಸ್ ದ ಅಫೆಕ್ಟಿವ್ ಫಿಲ್ಟರ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್? ಅಫೆಕ್ಟಿವ್ ಫಿಲ್ಟರ್ ಅಂತಂದರೆ ಏನು ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ? A physical barrier in the classroom, a grammatical concept, a emotional barrier that can impede learning, a type of language test. So, what is the answer? Can you guess? ನಿನ್ನೆ ಮಾಡಿರೋ ಸೆಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆನ್ಸರ್ಸ್ ಮಾಡಿದ್ದೀರಾ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಆಲ್. ಯು ಆರ್ ಆಲ್ ರೆಸ್ಪಾಂಡೆಡ್ ಆನ್ ಮೈ ವಿಡಿಯೋ. ದಟ್ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ರೆಸ್ಪಾಂಡ್ ಮಾಡಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ನಿಮ್ಮ ರೆಸ್ಪಾನ್ಸ್ನ ನೋಡಿ ಎಲ್ಲ ಖುಷಿ ಆಯಿತು. ಕೀಪ್ ರೆಸ್ಪಾಂಡಿಂಗ್ ಆ್ಯಂಡ್ ಕೀಪ್ ಕಮೆಂಟ್. ಸೊ ಇದು ಈ ಕ್ವಶನಿಗೆ ಬರೋದಾದರೆ ಅಫೆಕ್ಟಿವ್ ಫಿಲ್ಟರ್ ಅಂತಂದರೆ ಏನು? ಅಫೆಕ್ಟಿವ್ ಫಿಲ್ಟರ್ ಅಂದರೆ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ಈಸ್ ಅನ್ ಎಮೋಷನಲ್ ಬ್ಯಾರಿಯರ್ ದಟ್ ಕ್ಯಾನ್ ಇಂಪೇಡ್ ಲರ್ನಿಂಗ್. ಇಂಪೇಡ್ ಅಂತ ಅಂದರೆ ಅಡ್ಡಿಪಡಿಸೋ ಅಂಥದ್ದು. ಓಕೆ, ಅಂದರೆ ನಮ್ಗೆ ಅಡ್ಡಿಪಡಿಸುತ್ತೆ, ಸ್ಟಾಪ್ ಮಾಡುತ್ತೆ ನಮ್ಮನ್ನ ಅಂತ ಹೇಳ್ತೀವಲ್ವಾ, ಅದು ಅಫೆಕ್ಟಿವ್ ಫಿಲ್ಟರ್. ಅಂದರೆ ಇದೊಂಥರ ಎಮೋಷನಲ್ ಬ್ಯಾರಿಯರ್ ಆಗಿರುತ್ತೆ, ಅದು ನಮ್ಮ ಲರ್ನಿಂಗಿಗೆ ಅಡ್ಡಿಪಡಿಸೋವಂಥದ್ದು. ಓಕೆ, ನಿಮ್ಮನ್ನ ಕೇಳ್ಬೋದು ಅಫೆಕ್ಟಿವ್ ಲರ್ನಿಂಗ್ ಅಂದರೆ ಏನು, ಅಫೆಕ್ಟಿವ್ ಫಿಲ್ಟರ್ ಅಂದರೆ ಏನು ಅಂತ. ಇಟ್ ಈಸ್ ಅನ್ ಎಮೋಷನಲ್ ಬ್ಯಾರಿಯರ್, ಅದು ನಮ್ಮನ್ನ ಇಟ್ ಕ್ಯಾನ್ ಇಂಪೇಡ್ ಲರ್ನಿಂಗ್, ಅದು ನಮ್ಮನ್ನ ಲರ್ನಿಂಗಿಗೆ ಅಡ್ಡಿಪಡಿಸುತ್ತೆ. ಓಕೆ, ಸೊ ದೆನ್ 7th ಕ್ವಶನ್ ನೋಡಿ. ವಿಚ್ approach to language teaching often face criticism for not adequately preparing students for real world communication? ಸೊ ಯಾವ ಲ್ಯಾಂಗ್ವೇಜ್ ಅಪ್ರೋಚು ಯಾವಾಗಲೂ ಕ್ರಿಟಿಸಿಸಮ್ನ ಫೇಸ್ ಮಾಡುತ್ತಂತೆ. ಯಾಕೆ ಅಂದರೆ ಅದು ಸ್ಟೂಡೆಂಟ್ಸ್ಗಳಿಗೆ ರಿಯಲ್ ವರ್ಲ್ಡಿನ ಕಮ್ಯುನಿಕೇಷನ್ಸ್ಗೆ ನೀಟಾಗಿ ಹೇಳ್ಕೊಡ್ತಿಲ್ಲ. ಇಟ್ ಈಸ್ ನಾಟ್ ಅಡೆಕ್ವೇಟ್, ಅದು ಕರೆಕ್ಟಾಗಿ ರಿಯಲ್ ವರ್ಲ್ಡ್ ಕಮ್ಯುನಿಕೇಷನ್ ಜೊತೆ ಆಗ್ತಾ ಇಲ್ಲ ಅಂತ ಯಾವ ಅಪ್ರೋಚ್ ಹೇಳುತ್ತೆ ಅಥವಾ ಯಾವ ಅಪ್ರೋಚ್ ಕ್ರಿಟಿಸಿಸಮ್ನ ಫೇಸ್ ಮಾಡುತ್ತೆ? ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಸೊ ಯಾವುದು ಅಂತಂದರೆ ಇಟ್ ಈಸ್ ಆಪ್ಷನ್ ನಂಬರ್ ಬಿ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇದು ಜಾಸ್ತಿ ಗ್ರಾಮರ್ಗೆ ಮತ್ತು ಸೆಂಟೆನ್ಸಲ್ಲಿರೋಂಥ ಗ್ರಾಮರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು, ಗ್ರಾಮರ್ನೇ ಜಾಸ್ತಿ ಹೈಲೈಟ್ ಮಾಡೋವಂಥದ್ದು. ಇದು ಕಮ್ಯುನಿಕೇಷನ್ಸ್ಗೆ ಮಾಡಬೇಕಾಗಿತ್ತು, ಬಟ್ ಅದರದ್ದು ರಿಯಲ್ ವರ್ಲ್ಡ್ ಕಮ್ಯುನಿಕೇಷನ್ಗೆ ಅಷ್ಟೊಂದು ಫ್ಲೆಕ್ಸಿಬಲ್ ಆಗಿಲ್ಲ ಈ ಅಪ್ರೋಚು. ಹಾಗಾಗಿ ಇದು ಯಾವಾಗ್ಲೂ ಕ್ರಿಟಿಸಿಸಮ್ನ ಫೇಸ್ ಮಾಡುತ್ತೆ. ಓಕೆ, 8th one. What is a common challenge in teaching writing to non-native speakers? ಸೊ ಯಾವುದು ಕಾಮನ್ ಚಾಲೆಂಜ್ ಆಗಿರುತ್ತೆ ಟೀಚಿಂಗ್ ರೈಟಿಂಗಲ್ಲಿ ಟು ನಾನ್ ನೇಟಿವ್ ಸ್ಪೀಕರ್ಸ್? ಲ್ಯಾಕ್ ಆಫ್ ಐಡಿಯಾಸ್ ಟು ರೈಟ್ ಅಬೌಟ್, ಡಿಫಿಕಲ್ಟಿ ಇನ್ ಆರ್ಗನೈಸಿಂಗ್ ಥಾಟ್ಸ್ coherently, poor handwriting, excessive creativity. So which is the common challenge for teaching writing to non-native speakers? So option number B is the correct answer. ಡಿಫಿಕಲ್ಟಿ ಇನ್ ಆರ್ಗನೈಸಿಂಗ್ ಥಾಟ್ಸ್ ಕೋರೆಂಟ್ಲಿ, ಅಂದರೆ ಅವರು ತಲೆನಲ್ಲಿ, ಅಂದರೆ ಅವ್ರ ಮೈಂಡಲ್ಲಿ, ಅವರ ಥಾಟ್ಸಲ್ಲಿ ಆರ್ಗನೈಸ್ ಮಾಡಬೇಕಲ್ವಾ, ಅದು ತುಂಬ ಕಷ್ಟ ಆಗುತ್ತೆ, ಅದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಇನ್ನು ಉಳಿದಿದ್ದೆಲ್ಲ ಸ್ವಲ್ಪ ಪೂರ್ ಹ್ಯಾಂಡ್ ರೈಟಿಂಗ್, ಎಕ್ಸೆಸಿವ್ ಕ್ರಿಯೇಟಿವಿಟಿ ಅದೆಲ್ಲ ಹೇಗೋ ಮ್ಯಾನೇಜ್ ಮಾಡ್ಬೋದು. ಕಾಮನ್ ಚಾಲೆಂಜ್ನ ಫೇಸ್ ಮಾಡೋರು ನಾನ್ ಸ್ಪೀಕರ್ಸ್ ಅಂತಂದರೆ ಅವರ ಥಾಟ್ಸ್ಗಳನ್ನ ಆರ್ಗನೈಸ್ ಮಾಡ್ಕೊಳ್ಳೋದ್ರಲ್ಲಿ ಅವರು ಡಿಫಿಕಲ್ಟಿನ ಫೇಸ್ ಮಾಡ್ತಾರೆ.
ನೆಕ್ಸ್ಟ್ 9th ಒನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಚಾಲೆಂಜ್ ಸ್ಪೆಸಿಫಿಕ್ ಟು ಟೀಚಿಂಗ್ ಲಿಸನಿಂಗ್ ಕಾಂಪ್ರಿಹೆನ್ಷನ್. ಸೊ ಇದರಲ್ಲೂ ಕೂಡ ಯಾವುದು ಚಾಲೆಂಜಿಂಗ್ ಆಗಿರುತ್ತೆ ಸ್ಪೆಸಿಫಿಕ್ ಆಗಿ ಟೀಚಿಂಗ್ ಲಿಸನಿಂಗ್ ಕಾಂಪ್ರಿಹೆನ್ಷನ್ ಆಗಿ. ಸೊ ಯಾವುದು? ಸ್ಪೀಡ್ ಆಫ್ ಸ್ಪೀಚ್, ಹ್ಯಾಂಡ್ ರೈಟಿಂಗ್ ಎಲಿಜಿಬಿಲಿಟಿ, ಎಗಿಲಿಬಿಲಿಟಿ, ಅದು ಸ್ಪೆಲ್ಲಿಂಗ್ ಡಿಫಿಕಲ್ಟೀಸ್, ಪ್ರೊನೌನ್ಸಿಯೇಷನ್ ರೂಲ್ಸ್. ಸೊ ಇದರಲ್ಲಿ ಆಪ್ಷನ್ ಎ ಸ್ಪೀಡ್ ಆಫ್ ಸ್ಪೀಚ್, ಅಂದ್ರೆ ಅಲ್ಲಿ ಅವರೇ ಹೇಳ್ತಿದ್ದಾರೆ ಲಿಸ್ನಿಂಗ್ ಮತ್ತೆ ಲಿಸ್ನಿಂಗ್ ಕಾಂಪ್ರಿಹೆನ್ಷನ್ಗೆ ಅಂತ. ಓಕೆ, ಹಾಗಾಗಿ ಸ್ಪೀಡ್ ಆಫ್ ಅ ಸ್ಪೀಚ್ ಈಸ್ ಮ್ಯಾಟರ್ಸ್, ಅದು ತುಂಬಾ ಸ್ಪೆಸಿಫಿಕ್ ಚಾಲೆಂಜ್ ಆಗುತ್ತೆ. Okay, then what is often considered the biggest challenge in achieving overall language proficiency? ಯಾವುದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಅನ್ಸೋದು ನಮಗೆ? ಗ್ರಾಮರ್ ರೂಲ್ಸ್ ಅಲ್ಲಿ ಮಾಸ್ಟರಿಂಗ್ ಆಗಿರೋದು, ಅಥವಾ ಬಿಲ್ಡಿಂಗ್ ಅ ಲಾರ್ಜ್ ವೊಕ್ಯಾಬುಲರಿ, ತುಂಬಾ ಜಾಸ್ತಿ ವೊಕ್ಯಾಬುಲರಿನ ಬಿಲ್ಡ್ ಮಾಡ್ಕೊಳ್ಳೋದು, ಅಥವಾ ಇಂಟಗ್ರೇಟಿಂಗ್ 4 ಸ್ಕಿಲ್ಸ್, ಎಲ್ಲ ಸ್ಕಿಲ್ಸ್ಗಳನ್ನ ನಮ್ಮ ಒಳಗಡೆ ರೂಢಿಸ್ಕೊಳ್ಳೋದು, ಅಥವಾ ಪರ್ಫೆಕ್ಟಿಂಗ್ ಏಜೆಂಟ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಓಕೆ, ಏಜೆಂಟ್ಸ್ ಮತ್ತು ಪ್ರೊನೌನ್ಸಿಯೇಷನ್ ಪರ್ಫೆಕ್ಟಿಂಗ್ ಆಗಿರೋದು ಯಾವುದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಅನ್ಸೋದು ಅಂತ ಅಂದರೆ ಇಟ್ ಇಸ್ ಆಪ್ಷನ್ ನಂಬರ್ ಸಿ, ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳನ್ನ ಇಂಟಗ್ರೇಟ್ ಮಾಡ್ಕೊಳ್ಳೋದು. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ನೆಲ್ಲ ಇಂಟಗ್ರೇಟಿಂಗ್ these 4 skills it is the biggest challenge in achieving overall language proficiency. So 11th one, what is the primary aim of language? What is the primary aim of language? To confuse others, to communicate ideas and information, to create art, to make noise. ಈ ಥರ ಕ್ವಶನ್ಸ್ ಕೊಟ್ಬಿಟ್ರೆ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಅಲ್ವಾ? ಸೊ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. To communicate ideas and information. So confusing illa antandre we will choose the correct answer so soon. A little bit confusions create adre it will kill our time in exams alva. Okay, which principle of language states that words are arbitrary symbol? Which principle of language helutte enanta that words are arbitrary symbols? ಯಾವುದು ಹೇಳುತ್ತೆ? ಡ್ಯುಯಾಲಿಟಿ ಹೇಳುತ್ತೋ, ಡಿಸ್ಪ್ಲೇಸ್ಮೆಂಟ್ ಹೇಳುತ್ತೋ, ಅಥವಾ ಆರ್ಬಿಟರಿನೆಸ್ ಹೇಳುತ್ತೋ, ಪ್ರೊಡಕ್ಟಿವಿಟಿ ಹೇಳುತ್ತೋ? ಸೊ ಇಟ್ಸ್ ಆಪ್ಷನ್ ನಂಬರ್ ಸಿ, ಅವರೇ ಹೇಳಿದ್ದಾರೆ ಆರ್ಬಿಟರಿನೆಸ್ ಹೇಳುತ್ತೋ. ಏನಂತ? ವರ್ಡ್ಸ್ ಆರ್ ಆರ್ಬಿಟರಿ ಸಿಂಬಲ್ಸ್ ಅಂತ. ಆರ್ಬಿಟರಿನೆಸ್ ಅದು. ಓಕೆ, ಆರ್ಬಿಟ್ರರಿನೆಸ್. 13th one ನೋಡಿ, the ability to use language to talk about things that are not present is known as. Okay, the ability to use language to talk about thingsಗಳ ಬಗ್ಗೆ ಮಾತಾಡೋದಕ್ಕೆ that are not present is known as creativity, displacement, cultural transmission, ರಿಫ್ಲೆಕ್ಸಿವಿಟಿ. ಏನಂತ ಹೇಳ್ತಾರೆ ಇದಕ್ಕೆ? ಲ್ಯಾಂಗ್ವೇಜ್, ದ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ನ ಯೂಸ್ ಮಾಡುವಂಥ ಒಂದು ಕಲೆ ಅದು. ಟು ಟಾಕ್ ಅಬೌಟ್ ಥಿಂಗ್ಸ್ ದಟ್ ಆರ್ ನಾಟ್ ಪ್ರೆಸೆಂಟ್ ಈಸ್ ನೋನ್ ಆಸ್. ಇಟ್ ಈಸ್ ದ ಆಪ್ಷನ್ ನಂಬರ್ ಬಿ, ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ. Which of the following is not a general aim of language teaching? ಯಾವುದು ಜನರಲ್ ಏಮ್ ಆಗೋದಿಲ್ಲ? ಡೆವಲಪಿಂಗ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ, ಎನ್ಹಾನ್ಸಿಂಗ್ ಕಲ್ಚರಲ್ ಅವೇರ್ನೆಸ್, ಪ್ರಮೋಟಿಂಗ್ ಮೆಮೊರೈಸೇಷನ್ ಆಫ್ ವೊಕ್ಯಾಬುಲರಿ, ಫಾಸ್ಟರಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್. ಇದರಲ್ಲಿ ಯಾವುದು ಜನರಲ್ ಏಮ್ ಅಲ್ಲ ಅಂತ. ಓಕೆ, ಇದೆಲ್ಲ ಏಮ್ಗಳಾಗಿದ್ರು ಜನರಲ್ ಏಮ್ ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನ್ ನಂಬರ್ ಸಿ, ಪ್ರಮೋಟಿಂಗ್ ಮೆಮೊರೈಸೇಷನ್ ಆಫ್ ವೊಕ್ಯಾಬುಲರಿ, ಅದು ಲ್ಯಾಂಗ್ವೇಜ್ ಟೀಚಿಂಗಿನ ಜನರಲ್ ಏಮ್ ಅಲ್ಲದೆ ಇರೋವಂಥದ್ದು. ಓಕೆ, ಸೊ ಮೆಮೊರೈಸೇಷನ್ ಪ್ರಮೋಟ್ ಮಾಡೋದೇ ಇರೋದು. ಮೆಮೊರೈಸೇಷನ್ ಆಫ್ ವೊಕ್ಯಾಬುಲರಿನ ನೆನಪಲ್ಲಿ ಇಟ್ಕೊಳ್ಳಿ, ತುಂಬ ಜಾಸ್ತಿ ವೊಕ್ಯಾಬುಲರಿನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದು, ಅಥವಾ ಅದನ್ನು ಪ್ರಮೋಟ್ ಮಾಡೋದು
ಲ್ಯಾಂಗ್ವೇಜ್ ಟೀಚಿಂಗಿನ ಏಮ್ ಜನರಲ್ ಏಮ್ ಅಲ್ಲ. 15th ಒನ್ ನೋಡಿ. The principle that language can be analyzed on multiple levels, example phonemes or morphemes, is called, it's a duality, discreteness, displacement, productivity. The principle that language can be analyzed, ಮಲ್ಟಿಪಲ್ ಲೆವೆಲ್ಸ್ ಅಲ್ಲಿ ಲ್ಯಾಂಗ್ವೇಜ್ ನ ಅನಲೈಸ್ ಮಾಡೋದಕ್ಕೆ ಏನಂತ ಹೇಳ್ತೀವಿ ನಾವು? ಇಟ್ಸ್ ಕಾಲ್ಡ್ ಆಪ್ಷನ್ ನಂಬರ್ ಎ ಡ್ಯುಯಾಲಿಟಿ ಅಂತ ಹೇಳ್ತೀವಿ. ಡ್ಯುಯಲ್ ಎರಡು ತರ ಅಂತ ಹೇಳ್ತೀವಿ ಆ ತರ. 16th ಒನ್ ನೋಡಿ. ವಿಚ್ ಆಬ್ಜೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಫೋಕಸಸ್ ಆನ್ ದ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಪ್ರೋಪ್ರಿಯೇಟ್ಲಿ ಇನ್ ಡಿಫ್ರೆಂಟ್ ಸೋಷಿಯಲ್ ಕಾಂಟೆಕ್ಸ್ಟ್. ಓಕೆ, ಯಾವುದು ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ಯಾವ ಆಬ್ಜೆಕ್ಟಿವ್ ಆಫ್ ದ ಲ್ಯಾಂಗ್ವೇಜ್ ಲರ್ನಿಂಗ್ ಫೋಕಸ್ ಮಾಡುತ್ತೆ ಯಾವ್ದ್ರ ಮೇಲೆ? ಆನ್ ದ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ನ ಯಾವ ತರ ಯೂಸ್ ಮಾಡ್ತಿದೀವಿ ಅಂತ, ಅಪ್ರೋಪ್ರಿಯೇಟ್ಲಿ ಕರೆಕ್ಟ್ ಆಗಿ ಯಾವ ತರ ಯೂಸ್ ಮಾಡ್ತಿದೀವೋ ಇಲ್ವೋ ಅಂತ. ಇನ್ನು ಡಿಫ್ರೆಂಟ್ ಸೋಷಿಯಲ್ ಕಾಂಟೆಕ್ಸ್ಟ್ ಅಲ್ಲಿ ಯಾವ್ದು ಹೇಳುತ್ತೆ? ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸಿ, ಪ್ರಾಗ್ಮ್ಯಾಟಿಕ್ ಕಾಂಪಿಟೆನ್ಸಿ, ಸ್ಟ್ರಾಟಜಿಕ್ ಕಾಂಪಿಟೆನ್ಸಿ, ಡಿಸ್ಕೋರ್ಸ್ ಕಾಂಪಿಟೆನ್ಸಿ. So it is the option number B, pragmatic competency. Okay, ಉಲ್ಟಾನು ಕೇಳ್ಬೋದು, ಪ್ರಾಗ್ಮ್ಯಾಟಿಕ್ ಕಾಂಪಿಟೆನ್ಸಿ ಯಾವ್ದನ್ನ ಜಾಸ್ತಿ ಫೋಕಸ್ ಮಾಡುತ್ತೆ ಅಂತ. ಸೊ ಅದು ಕ್ವಶನ್ ಆನ್ಸರ್ ಎರಡನ್ನೂ ಫೋಕಸ್ ಮಾಡೋದು ಲೈಕ್ ನಮಗೆ ಸೂಟಬಲ್, ತುಂಬಾ ಒಳ್ಳೇದು ಕೂಡ ಹೌದು. ಏನನ್ನ ಫೋಕಸ್ ಮಾಡುತ್ತೆ? ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಪ್ರಾಕ್ಸಿಮೇಟ್ಲಿ ಇನ್ ಅ ಡಿಫ್ರೆಂಟ್ ಸೋಷಿಯಲ್ ಕಾಂಟೆಕ್ಸ್ಟ್ ಅಲ್ಲಿ ಹೇಳುವಂಥದ್ದು. Okay, the principle that allows speakers to create and understand in an infinite number of new sentence. ಏನಂತ ಹೇಳ್ತೀವಿ ಇದಕ್ಕೆ? The principle that allows speakers to create and understand an infinite number of new sentences. So it is called as a productivity. ಇದನ್ನ ಆಸ್ ನೀವು ಕ್ವಶನ್ ಆಗಿ ಪ್ಲಸ್ ಆನ್ಸರ್ ಆಗಿ ಎರಡು ತಿಳ್ಕೊಳ್ಳಿ ನೋಡ್ಕೋಬಹುದು. ಇದು ಉಲ್ಟಾನು ಕೇಳಬಹುದು, ವಾಟ್ ಇಸ್ ಪ್ರೊಡಕ್ಟಿವಿಟಿ ಅಂತ ಎಕ್ಸಾಂಪಲ್ಸ್ ಕೂಡ ನಮಗೆ ಕೊಡ್ಬೋದು. ಲೈಕ್ ಆಪ್ಷನ್ಸ್ ಅಲ್ಲಿ ದ ಪ್ರಿನ್ಸಿಪಲ್ ದಟ್ ಅಲೋಸ್ ಸ್ಪೀಕರ್ ಟು ಕ್ರಿಯೇಟ್ ಅಂಡ್ ಅಂಡರ್ಸ್ಟ್ಯಾಂಡ್ ಆನ್ ಇನ್ಫೈನೈಟ್ ನಂಬರ್ ಆಫ್ ನ್ಯೂ ಸೆಂಟೆನ್ಸ್ ಫೈನೈಟ್ ಅಲ್ಲ, ಇನ್ಫೈನೈಟ್ ನಂಬರ್ ಆಫ್ ನ್ಯೂ ಸೆಂಟೆನ್ಸ್ ಅಲ್ಲಿ ಹೇಳುವಂಥದ್ದು. ಓಕೆ, 18th ಒನ್ ನೋಡಿ. ವಿಚ್ ಏಮ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಎಂಫಸೈಸಸ್ ದ ಡೆವಲಪ್ಮೆಂಟ್ ಆಫ್ 4 skills: listening, speaking, reading and writing. Integrated language development, grammar mastery, vocabulary acquisition, pronunciation, perfection. So ಯಾವುದು? ವಿಚ್ ಏಮ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಎಂಫಸೈಸ್ ಮಾಡುತ್ತೆ? ಯಾವುದು? ಡೆವಲಪ್ಮೆಂಟ್ ಆಫ್ ಆಲ್ 4 skillsಗೆ. ಇಂಟಗ್ರೇಟೆಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಯಾವುದು ಹೇಳಿ? ಸೊ ಎಸ್, ಇಟ್ ಈಸ್ ದ ಆಪ್ಷನ್ ನಂಬರ್ ಎ, ಇಂಟಗ್ರೇಟೆಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟು ಈ 4 skillsಗೂ ಕೂಡ ಎಂಫಸೈಸ್ ಮಾಡುತ್ತೆ ಡೆವಲಪ್ಮೆಂಟ್ಗೆ. ಸೊ 19 ಲೈಕ್ ಒನ್ ಸೆಕೆಂಡ್. Okay, the principle that language is passed down from one generation to next through learning is called. The principle that language is passed down from one generation to next through learning is called reflexivity, cultural transmission, displacement, duality. ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಲ್ಯಾಂಗ್ವೇಜ್ ಪಾಸ್ ಆಗೋದು ಲರ್ನಿಂಗಿನ ಮೂಲಕ. ಏನಂತ ಹೇಳ್ತೀವಿ ಅದಕ್ಕೆ? ಇಟ್ಸ್ ಅ ಕಲ್ಚರಲ್ ಟ್ರಾನ್ಸ್ಮಿಷನ್. ಈ ವರ್ಡ್ ಎಲ್ಲ ತುಂಬ ಸತಿ ನಾವು ಕೇಳ್ತಾ ಇರ್ತೀವಿ, ತುಂಬ ಜನ ಯೂಸ್ ಮಾಡ್ತಿರ್ತಾರೆ, ಕಲ್ಚರಲ್ ಟ್ರಾನ್ಸ್ಮಿಷನ್ ಆಗಿದೆ ಅಂತ.
ಸೊ 20 ಕ್ವಶನ್ ನೋಡಿ. ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಫಾರ್ ಸ್ಪೆಸಿಫಿಕ್ ಪರ್ಪಸ್? LSP, language for specific purpose. To improve general communication skills, to prepare learners for academic study, to develop language skills for particular professional or academic domains, to enhance literary appreciation. ಯಾವುದು ಲ್ಯಾಂಗ್ವೇಜ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಮಾಡುವಂಥದ್ದು? ಸೊ ಇಟ್ಸ್ ಆಪ್ಷನ್ ನಂಬರ್ ಸಿ, ಟು ಡೆವಲಪ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಫಾರ್ ಪರ್ಟಿಕ್ಯುಲರ್ ಪ್ರೊಫೆಷನಲ್ ಅಂಡ್ ಅಕಾಡೆಮಿಕ್ ಡೊಮೈನ್ಸ್. ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳನ್ನ ಇಂಪ್ರೂವ್ ಮಾಡೋದು ಪರ್ಟಿಕ್ಯುಲರ್ ಫಾರ್ ಪ್ರೊಫೆಷನಲ್ ಆರ್ ಅಕಾಡೆಮಿಕ್ ಡೊಮೈನ್ಸ್ಗಳಿಗೋಸ್ಕರ. ಸೊ ನಾವು 20 ಕ್ವಶನ್ಸ್ಗಳನ್ನ ಪೆಡಗಾಗಿ ಮೇಲ್ ಮಾಡಿದ್ವಿ. ಇನ್ನು 20 ಕ್ವಶನ್ಸ್ ಸಿಂಪಲ್ ಆಗಿ ಗ್ರಾಮರ್ ಮೇಲ್ ಮಾಡೋಣ. ಸೊ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್. ದ ಕ್ಯಾಟ್ ಜಂಪ್ಡ್ ಡ್ಯಾಶ್ ದ ಫೆನ್ಸ್. ಫೆನ್ಸ್ ಅಂತ ಅಂದ್ರೆ ತೋಟ ಹೊಲಗಳಿಗೆ ಹಲ್ಲ ಹಾಕಿರ್ತಾರಲ್ವಾ, ತಂತಿ ಬೇಲಿ ಆ ಥರದ್ದು. ಓಕೆ, ಕ್ಯಾಟ್ ಜಂಪ್ಡ್ ಡ್ಯಾಶ್ ದ ಫೆನ್ಸ್. ಆನ್ ದ ಫೆನ್ಸ್, ಓವರ್ ದ ಫೆನ್ಸ್, ಇನ್ ದ ಫೆನ್ಸ್, ಅಟ್ ದ ಫೆನ್ಸ್. ಇನ್ ಅಟ್ ಅಂತೂ ಆಗೋದಿಲ್ಲ, ಓಕೆ, ಯಾಕಂದ್ರೆ ಅದು ಸೂಟಬಲ್ ಅಲ್ಲ, ರಾಂಗ್ ಆಗುತ್ತೆ. ಸೊ ಆನ್ ಓವರ್. ಎಸ್, ಸೊ ಆಪ್ಷನ್ ನಂಬರ್ ಬಿ, ಓವರ್. ದ ಕ್ಯಾಟ್ ಜಂಪ್ಡ್ ಓವರ್ ದ ಫೆನ್ಸ್. ಫೆನ್ಸಿನ ಮೇಲಿಂದ ಹಾರ್ತು ಅಂತ. ಓಕೆ, ಐಡೆಂಟಿಫೈ ದ ಅಬ್ಸ್ಟ್ರಾಕ್ಟ್ ನೌನ್. ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಗೊತ್ತಲ್ವಾ? ಸೊ ವಿಚ್ ವಿ ಕೆನಾಟ್ ಟಚ್, ಫೀಲ್. ವಿ ಫೀಲ್ ಬಟ್ ವಿದ್ರೆ ನಮ್ಮ 5 ಸೆನ್ಸಸ್ಸಿನ ಅಂಡರ್ಗೆ ಬರೋದಿಲ್ಲ. ನಾವು ಅದನ್ನ ಮುಟ್ಟಕ್ಕಾಗೋದಿಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ, ಓಕೆ, ಮತ್ತೆ ಮೂಸ್ ನೋಡೋಕ್ಕಾಗೋದಿಲ್ಲ, ಈ ಥರ. ಸೊ ಟೇಬಲ್, ಹ್ಯಾಪಿನೆಸ್, ಡಾಗ್, ಮೌಂಟೇನ್. ಇದರಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಯಾವುದು? ಸೊ ಎಸ್, ಆಪ್ಷನ್ ನಂಬರ್ ಬಿ, ಹ್ಯಾಪಿನೆಸ್. ನಾವು ಹ್ಯಾಪಿನೆಸ್ನ ಫೀಲ್ ಮಾಡ್ಬೋದು, ಬಟ್ ನಮ್ಮ 5 ಸೆನ್ಸ್ ಆರ್ಗನ್ಸ್ ಅಂಡರಲ್ಲಿ ಅದು ಬರೋದಿಲ್ಲ. Which word is an adjective in this sentence? The bright sun shone in the clear sky. ಸೊ ಇದರಲ್ಲಿ ಅಬ್ಜೆಕ್ಟಿವ್ ಯಾವುದು? ಬ್ರೈಟ್ ಸನ್ ಶೋನ್ ಸ್ಕೈ. ನೋಡಿ ಎಷ್ಟು ಕರೆಕ್ಟ್ ಆಗಿದೆ ಒಂಥರ ಅಲ್ವಾ? ಸೊ ಇದರಲ್ಲಿ ಯಾವ್ದು ಅಬ್ಜೆಕ್ಟಿವ್? ಎಸ್, ಆಪ್ಷನ್ ನಂಬರ್ ಎ, ಬ್ರೈಟ್. ಹೇಗಿದೆ ಸನ್ನು? ಬ್ರೈಟ್ ಆಗಿದೆ ಸನ್. ಶೋನ್ ಇಸ್ ಅ ವರ್ಬ್ ಆಗುತ್ತೆ, ಸನ್ ಇಸ್ ಅ ನೌನ್, and sky is also noun. Okay, 24. Choose the correct homophone. Homophone. Okay. The baker needs more dash to make bread. ಬ್ರೆಡ್ ಮಾಡ್ಲಿಕ್ಕೆ ಏನ್ ಬೇಕು? FLOWER, ಫ್ಲವರ್ ಬೇಕು. ಎರಡೂ ಕೂಡ ಫ್ಲವರ್. ಹೋಮೋಫೋನ್ ಅಂದ್ರೆ ಎರಡೂ ಕೂಡ ಒಂದೇ ಸೌಂಡ್ ಕೊಡುತ್ತೆ, ಬಟ್ ಆದ್ರೆ ಸ್ಪೆಲ್ಲಿಂಗ್ ಚೇಂಜ್. FLOUR ಫ್ಲವರ್ ಬೇಕು, FLOWER ಫ್ಲವರ್ ಬೇಕು. FLOWER ಫ್ಲವರ್ ಅಂದ್ರೆ ಹೂವು, FLOUR ಫ್ಲವರ್ ಅಂದ್ರೆ ಹಿಟ್ಟು. ಓಕೆ, ಇಟ್ಸ್ ಅ ಫ್ಲವರ್. ಓಕೆ, ಐಡೆಂಟಿಫೈ ದ ಸೆಂಟೆನ್ಸ್ ಯೂಸಿಂಗ್ ಬ್ಯಾಂಕ್ ಆಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಈಗ ಒಂದೇ ವರ್ಡ್ ಎರಡು ತರ ಯೂಸ್ ಮಾಡ್ಕೋಬಹುದು ನಾವು ಬ್ಯಾಂಕ್ ನ. ನೋಡಿ ಸೇಮ್ ಮೀನಿಂಗ್. ಇದು ಹೋಮೋನಿಮ್ಸ್ ಗಳಿಗೆ ಎಕ್ಸಾಂಪಲ್ ಆಗಿರುತ್ತೆ. ದ ರಿವರ್ ಬ್ಯಾಂಕ್ ವಾಸ್ ಮಡ್ಡಿ. ಓಕೆ, ರಿವರಿನ ಬ್ಯಾಂಕ್, ನದಿಯ ತಟ, ನದಿಯ ತೀರ ಅಂತ ಹೇಳ್ತೀವಲ್ಲ, ಅದು ತುಂಬಾ ಕೆಸರಾಗಿತ್ತು, ಮಡ್ಡಿ ಆಗಿತ್ತು ಅಂತ ಹೇಳ್ತೀವಿ. ಐ ನೀಡ್ ಟು ಬ್ಯಾಂಕ್ ದಿಸ್ ಚೆಕ್. ಐ ನೀಡ್ ಟು ಡೂ ಬ್ಯಾಂಕ್ ದಿಸ್ ಚೆಕ್. ನಾನು ಈ ಚೆಕ್ ನ ಹೋಗಿ ಬ್ಯಾಂಕ್ಗೆ ಕೊಡಬೇಕು ಅಥವಾ ಹಾಕ್ಬೇಕು. ಸೊ ಇದರಲ್ಲಿ ಬ್ಯಾಂಕ್ ಅನ್ನೋ ಒಂದು ವರ್ಡ್ ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ ಯಾವ ಸೆಂಟೆನ್ಸ್ ಅಲ್ಲಿ ಬಳಸಿದ್ದಾರೆ ಅಂತ ಈಸಿ ಅಲ್ವಾ? ಸೊ ಆಪ್ಷನ್ ನಂಬರ್ ಬಿ ನಲ್ಲಿ ಬಳಸಿದ್ದಾರೆ. ಐ ನೀಡ್ ಟು ಡೂ ಬ್ಯಾಂಕ್ ದಿಸ್ ಚೆಕ್. ಓಕೆ, ಸೊ ಈ ತರ ನಾವು ಕೇಳ್ಬೋದು. ಯಾವ ತರ ಕೇಳಕ್ತಾರೆ ಅಂತ ಹೇಳಕ್ ಆಗೋದಿಲ್ಲ, ಒಟ್ನಲ್ಲಿ ನಾವೆಲ್ಲ ಕವರ್ ಮಾಡಿರ್ಬೇಕಲ್ವಾ? ಹಾ, ವಾಟ್ ಈಸ್ ದ ಆಂಟನಿಮ್ ಆಫ್ ಜನರಸ್? ಇಲ್ಲಿ ಸಿನೋನಿಮ್ ಕೇಳ್ತಾ ಇಲ್ಲ, ಜನರಸ್ಗೆ ಅಪೋಸಿಟ್ ವರ್ಡ್ ಕೇಳ್ತಾ ಇದ್ದಾರೆ. ಕೈಂಡ್, ಸ್ಟಿಂಗಿ, ಗಿವಿಂಗ್, ಫ್ರೆಂಡ್ಲಿ. ಸೊ ಇಟ್ಸ್ ಆಪ್ಷನ್ ನಂಬರ್ ಬಿ, ಸ್ಟಿಂಗಿ. ಓಕೆ, ಜನರಸ್ ಅಂದ್ರೆ ತುಂಬಾ ಕೈಂಡ್ ಆಗಿರೋದು, ತುಂಬಾ ಸಾಫ್ಟ್ ಆಗಿ, ತುಂಬಾ ಒಳ್ಳೆಯವ್ರ ತರ ನಡ್ಕೊಳ್ಳೋದು. ಅದಕ್ಕೆ ಆಪೋಸಿಟ್ ವರ್ಡ್ ಇಟ್ ಇಸ್ ಅ ಸ್ಟಿಂಗಿ. ಓಕೆ, 27. ವಿಚ್ ವರ್ಡ್ ಇಸ್ ಅ ಸಿನೋನಿಮ್ ಫಾರ್ ಹ್ಯಾಪಿ? ಹ್ಯಾಪಿಗೆ ಸಮಾನಾರ್ಥಕ ಪದ ಸಿನೋನಿಮ್ ಕೇಳ್ತಾ ಇದ್ದಾರೆ. ಸ್ಯಾಡ್, ಆಂಗ್ರಿ, ಜಾಯ್ಫುಲ್, ಟೈರ್ಡ್. ಇಟ್ ಈಸ್ ಆಪ್ಷನ್ ನಂಬರ್ ಸಿ, ಜಾಯ್ಫುಲ್ ಅಲ್ವಾ?
ಉಳಿದಿದ್ದೆಲ್ಲ ತುಂಬಾ ಬೇಜಾರಾಗಿರೋದು ತೋರಿಸುತ್ತೆ. ಸ್ಯಾಡ್, ಆಂಗ್ರಿ, ಟೈರ್ಡ್ ಅದೆಲ್ಲ. ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಡ್ಯಾಶ್ ಎಲಿಫೆಂಟ್ ಈಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಮ್ಯಾಮಲ್. ಚೂಸ್ ದ ಕರೆಕ್ಟ್ ಆರ್ಟಿಕಲ್. ದ ಎಲಿಫೆಂಟ್. ಸಾರಿ ಇಲ್ಲಿ ನೋಡಿ, ಇಲ್ಲಿ ದ ಯಾಕೆ ಬಂತು ಅಂತ ಹೇಳ್ತೀನಿ. ಇಲ್ಲಿ ದ ಎಲಿಫೆಂಟ್ ಇಸ್ ದ ಲಾರ್ಜೆಸ್ಟ್ ಮ್ಯಾಮಲ್. ಅಲ್ಲಿ ಅವರು ಸೆಂಟೆನ್ಸ್ ನ ಅಬ್ಸರ್ವ್ ಮಾಡಬೇಕು. ಅವರು ಜನರಲ್ ಆಗಿ ಹೇಳ್ತಿಲ್ಲ, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ. ಎಲಿಫೆಂಟ್ ಅನ್ನೋದು ಲಾರ್ಜೆಸ್ಟ್ ಮ್ಯಾಮಲ್, ಅದನ್ನ ಬಿಟ್ಟರೆ ಇನ್ಯಾವುದೂ ಇಲ್ಲ, ಲ್ಯಾಂಡ್ ಮ್ಯಾಮಲ್ ಅಂತ. ಓಕೆ, ಹಾಗಾಗಿ ಈಗ ಎಲಿಫೆಂಟ್ ಅನ್ನೋದು ಅದೇ ಇನ್ ಬಿಟ್ವೀನ್ ಸೆಂಟೆನ್ಸ್ ಅಲ್ಲಿ ಜನರಲ್ ಆಗಿ ಬಂತು ಅಂತಂದ್ರೆ ವಿ ಶುಡ್ ಆಡ್ ಆನ್. ಓಕೆ, ಆನ್ ಎಲಿಫೆಂಟ್ ಅಂತ. ಬಟ್ ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ, ಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡಬೇಕು, ದ ಅಂತ. ಓಕೆ, ಎಲಿಫೆಂಟ್ ಅಂದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಆನ್ ಅಂತ ಬಂದ್ಬಿಡುತ್ತೆ. ಬಟ್ ಆದ್ರೆ ವಿ ನೀಡ್ ಟು ಸಿ ದ ಸೆಂಟೆನ್ಸ್. ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್. ದ ಶೆಫ್ ಬೇಕ್ಡ್ ದ ಕೇಕ್. ಓಕೆ, ಸೊ ಇಲ್ಲಿ ಬೈ ಎಲ್ಲಿದೆ ಅಂತ ನೀವು ಐಡೆಂಟಿಫೈ ಮಾಡ್ತೀರಾ. ಈಗ ನೋಡಿ, ಹೇಗಿದೆ ಸೆಂಟೆನ್ಸ್ ನೋಡಿ, 4 ಹತ್ರನೂ ಬೈ ಇದೆ. ಈಗ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ, ಜಸ್ಟ್ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡ್ತಿದೀವಲ್ವಾ, ಅಲ್ಲಿ ಬೇಕ್ಡ್ ಅಂತ ಇದೆ. ಸೊ ವಿ ನೀಡ್ ಟು ಅನಲೈಸ್ ದ ಟೆನ್ಸ್ ಫಸ್ಟ್. ಇಟ್ ಈಸ್ ಬೇಕ್ಡ್ ಅಂತ ಇದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಅಗೇನ್ ನಾವು ವಾಸ್ ನ ಯೂಸ್ ಮಾಡ್ತೀವಿ. ದ ಕೇಕ್ ವಾಸ್ ಓಕೆ ಬೇಕ್ಡ್ ಬೈ ದ ಶೆಫ್. ಆಪ್ಷನ್ ನಂಬರ್ ಬಿ. ಅಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿನೇ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ 30 ಕ್ವಶನ್ ನೋಡಿ. ಕನ್ವರ್ಟ್ ಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಕನ್ವರ್ಟ್ ಮಾಡೋಣವಾ. ಐ ಆಮ್ ಗೋಯಿಂಗ್ ಟು ದ ಸ್ಟೋರ್. ಶಿ ಸೆಡ್. ಶಿ ಸೆಡ್ ಫಸ್ಟಿಗೆ ಆದ್ರೂ ಬರ್ಬೋದು, ಲಾಸ್ಟಿಗೆ ಆದ್ರೂ ಬರ್ಬೋದು. ಇಲ್ಲಿ ಶಿ ಸೆಡ್ ಅಂತ ಇದೆ ಅಲ್ವಾ, ಶಿ ಸೆಡ್ ದಟ್. ಆ ತರ 4 ಸೆಂಟೆನ್ಸ್ ಅಲ್ಲಿ ಇದೆ. ಐ ಆಮ್ ಗೋಯಿಂಗ್ ಟು, ಅದು ಯಾವ ಟೆನ್ಸ್ ಅಲ್ಲಿ ಇದೆ ನೋಡಿ, ಇಟ್ ಈಸ್ ಅ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾವೇನ್ ಮಾಡಬೇಕು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಮಾಡಬೇಕು. ಸೊ ಹಾಗಾಗಿ ಐ ಆಮ್ ಅಂತ ಇರೋದು ಶಿ ಸೆಡ್ ದಟ್. ಐ ಆಮ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಫಸ್ಟ್ ನಾವು ಇದನ್ನೇ ನೋಡ್ಕೋಬೇಕು. ಶಿ ಅಂತ ಇದೆ, ಹಾಗಾಗಿ ಐ ಇರೋ ಕಡೆ ನಾವು ಶೀನ ಹಾಕಬೇಕು. ಆಮ್ ಇರೋ ಕಡೆ ಹೆಲ್ಪಿಂಗ್ ವರ್ಬು ಶಿ ಬಂದ್ರೆ ಏನು ಬರುತ್ತೆ, ಶಿ ವಾಸ್. ಶಿ ವಾಸ್ ಗೋಯಿಂಗ್ ಟು ದ ಸ್ಟೋರ್. ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಶಿ ಸೆಡ್ ದಟ್ ಶಿ ವಾಸ್ ಗೋಯಿಂಗ್ ಟು ದ ಸ್ಟೋರ್. Choose the correct preposition. The book is dash the shelf. Preposition ಏನಾಗುತ್ತೆ, on, in, at, by. The book is on the shelf. ಶೆಲ್ಫಿನ ಮೇಲೆ ಇದೆ. ಶೆಲ್ಫಿನ ಒಳಗೆ ಅಲ್ಲ, ಎಲ್ಲೂ ಇಲ್ಲ, ಶೆಲ್ಫಿನ ಮೇಲೆ ಇದೆ. ಐಡೆಂಟಿಫೈ ದ ಕಲೆಕ್ಟಿವ್ ನೌನ್. ಇಲ್ಲಿ ಕಲೆಕ್ಟಿವ್ ನೌನ್ ಅಂತಂದ್ರೆ ಒಂದು ಗುಂಪನ್ನ ರೆಫರ್ ಮಾಡುವಂಥದ್ದು. ಫ್ಲಾಕ್, ಬರ್ಡ್, ಫೆದರ್, ವಿಂಗ್. ಇಲ್ಲಿ ಗುಂಪನ್ನು ಇಂಡಿಕೇಟ್ ಮಾಡ್ತಿರುವಂತ ವರ್ಡ್ ಯಾವುದು? ಬರ್ಡ್ ಅಂದ್ರೆ ಜಸ್ಟ್ ಒಂದು ಪಕ್ಷಿ, ಫೆದರ್ ಅಂದ್ರೆ ರೆಕ್ಕೆ ಪುಕ್ಕ, ವಿಂಗ್ ಅಂದ್ರೂ ಅಷ್ಟೇ ರೆಕ್ಕೆ ಆಗುತ್ತೆ, ಫೆದರ್ ಅಂದ್ರೆ ಪುಕ್ಕ ಅಲ್ವಾ. ಸೊ ಇಲ್ಲಿ ಫ್ಲಾಕ್ ಅಂತಂದ್ರೆ ಅದು ಇಟ್ ಈಸ್ ದ ಎಕ್ಸಾಂಪಲ್ ಫಾರ್ ಕಲೆಕ್ಟಿವ್ ನೌನ್ಸ್. ಓಕೆ, ಕಲೆಕ್ಟಿವ್ ನೌನ್ಗೆ ಇದು ಎಕ್ಸಾಂಪಲ್ ಆಗುತ್ತೆ. ವಿಚ್ ವರ್ಡ್ ಈಸ್ ನಾಟ್ ಆನ್ ಅಬ್ಜೆಕ್ಟಿವ್. ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಅಬ್ಜೆಕ್ಟಿವ್ ಅಲ್ಲದೆ ಇರೋದು ಯಾವುದು? ವಿಚ್ ವರ್ಡ್ ಈಸ್ ನಾಟ್ ಆನ್ ಅಬ್ಜೆಕ್ಟಿವ್? ಬ್ಯೂಟಿಫುಲ್, ಕ್ವಿಕ್ಲಿ, ಗ್ರೀನ್, ಟಾಲ್. ಇದರಲ್ಲಿ ಅಬ್ಜೆಕ್ಟಿವ್ ಅಲ್ಲದೆ ಇರೋದು ಆಪ್ಷನ್ ನಂಬರ್ ಬಿ, ಕ್ವಿಕ್ಲಿ. ಕ್ವಿಕ್ಲಿ ಅನ್ನೋದು ಏನಾಗುತ್ತೆ, ಅಡ್ವರ್ಬ್ ಆಗುತ್ತೆ. ಉಳಿದಿರೋದೆಲ್ಲ ಅಬ್ಜೆಕ್ಟಿವ್. 34. ಚೂಸ್ ದ ಕರೆಕ್ಟ್ ಹೋಮೋಫೋನ್. ದ ಶಿಪ್ ವಿಲ್ ಡ್ಯಾಶ್ ಅಟ್ ನೂನ್. ಹೋಮೋಫೋನ್ ಸೇಲ್, ಸೇಲ್. ಇದರಲ್ಲಿ ಯಾವ ಸೇಲ್ ಅಂತ ಚೂಸ್ ಮಾಡ್ತೀರಾ ನೀವು? ದ ಶಿಪ್ ವಿಲ್ ಸೇಲ್, SAIL. ಆಪ್ಷನ್ ನಂಬರ್ ಎ. ತೇಲೋದು ಅಥವಾ ರೈಡ್ ಮಾಡೋದು. ದ ಶಿಪ್ ಯಾವಾಗ ಹೋಗುತ್ತೆ, ಸೇಲ್ ಮಾಡುತ್ತೆ ಅಂತ ಅಂದ್ರೆ ನೂನ್ ಅಲ್ಲಿ. ಸೇಲ್ ಅಂತಂದ್ರೆ ಅದು ಮಾರೋದು, SALE, ಸೇಲ್ ಅಂದ್ರೆ ಮಾರೋದು. ಐಡೆಂಟಿಫೈ ದ ಸೆಂಟೆನ್ಸ್ ಯೂಸಿಂಗ್ ರೋಸ್ ಆಸ್ ಅ ಫ್ಲವರ್. ಇಲ್ಲಿ ನೋಡಿ, ರೋಸ್ ಅನ್ನೋದು ROS, ರೋಸು ಆಸ್ ಅ ಫ್ಲವರ್ ಆಗಿ ಯಾವ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ದಾರೆ? ಶಿ ರೋಸ್ ಫ್ರಮ್ ಹರ್ ಸೀಟ್. ಶಿ ಗೇವ್ ಹರ್ ಅ ರೆಡ್ ರೋಸ್. ಅಫ್ಕೋರ್ಸ್ ನಮಗೆ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಬಟ್ ಆದ್ರೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ರೈಸ್ ನ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡಿದ್ದಾರೆ. ಅವಳು ಅವಳ ಡೆಸ್ಕ್ ಇಂದ, ಅವಳ ಸೀಟ್ ಇಂದ ಎದ್ಲು ಅಂತ. ಓಕೆ, ರೈಸ್ ನ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ರೋಸ್ ಆಗುತ್ತೆ.
ನೆಕ್ಸ್ಟ್ ವಾಟ್ ಈಸ್ ದ ಆಂಟನಿಮ್ ಆಫ್ ಏನ್ಷಿಯಂಟ್? ಏನ್ಷಿಯಂಟ್ ಅಂದ್ರೆ ಹಳೇದು. ಓಕೆ, ಇಲ್ಲಿ ಆಂಟನಿಮ್ ಕೇಳಿದ್ದಾರೆ, ದಟ್ ಮೀನ್ಸ್ ಆಪೋಸಿಟ್ ವರ್ಡ್ ಓಲ್ಡ್, ಮಾಡರ್ನ್, ಪ್ರೀ ಹಿಸ್ಟೋರಿಕ್, ಆಂಟಿಕ್. ಇಟ್ ಈಸ್ ಆಪ್ಷನ್ ನಂಬರ್ ಬಿ ಮಾಡರ್ನ್. ಆನ್ಷಿಯಂಟ್ ಅಂದ್ರೆ ಹಳೇದು ಅಂತ ಅಥವಾ ತುಂಬಾ ಹಳೇದು. ಇಲ್ಲಿ ಮಾಡರ್ನ್ ಅಂದ್ರೆ ಹೊಸದು. ವಿಚ್ ವರ್ಡ್ ಈಸ್ ನಾಟ್ ಅ ಸಿನೋನಿಮ್ ಫಾರ್ ಬಿಗ್? ಬಿಗ್ಗಿನ ಸಿನೋನಿಮ್ ಯಾವ್ದು ಅಲ್ಲ ಅಂತ? ಲಾರ್ಜ್, ಹ್ಯೂಜ್, ಎನಾರ್ಮಸ್, ಟೈನಿ. ಬಿಗ್ಗಿನ ಆಪೋಸಿಟ್ ವರ್ಡ್ ಟೈನಿ ಆಗ್ಬೋದು, ಸ್ಮಾಲ್ ಆಗ್ಬೋದು. ಓಕೆ, ಬಿಗ್ ಅಂದ್ರೆ ದೊಡ್ಡದು, ಟೈನಿ ಅಂದ್ರೆ ತುಂಬಾ ಚಿಕ್ಕದು. ಇಲ್ಲಿ ಲಾರ್ಜ್ ನೋಡಿ, ಇದು ಸಿನೋನಿಮ್ಸ್ ಆಗುತ್ತೆ. ಬಿಗ್ಗಿನ ಸಿನೋನಿಮ್ ಲಾರ್ಜ್, ಹ್ಯೂಜ್, ಎನಾರ್ಮಸ್. ಎನಾರ್ಮಸ್ ಅಂದ್ರೂ ದೊಡ್ಡದು, ಬಿಗ್ ಅಂತಾನೆ. ಹ್ಯೂಜ್, ಲಾರ್ಜ್ ಇದೆಲ್ಲ ಕೂಡ ಸಿನೋನಿಮ್ಸ್ ಆಗುತ್ತೆ. ಟೈನಿ ಅನ್ನೋದು ಅಪೋಸಿಟ್ ವರ್ಡ್ ಆಗುತ್ತೆ. ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಐ ಸಾ ಡ್ಯಾಶ್ UFO ಇನ್ ದ ಸ್ಕೈ ಲಾಸ್ಟ್ ನೈಟ್. ಸೊ ಅಲ್ಲಿ UFO ಅಂತ ಇದೆ ನಮ್ಮ ಕಣ್ಮುಂದೆ. ಸೊ ಇಟ್ ವಿಲ್ ಚೂಸ್ ಆನ್ ಅಲ್ವಾ? ಓವೆಲ್ ಸೌಂಡ್ ಇದೆ, ಹಾಗಾಗಿ ಆನ್. ವಿಚ್ ಸೆಂಟೆನ್ಸ್ ಈಸ್ ಇನ್ ದ ಪ್ಯಾಸಿವ್ ವಾಯ್ಸ್? ಯಾವ ಸೆಂಟೆನ್ಸ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಇದೆ? ಇದನ್ನ ಚೂಸ್ ಮಾಡೋದು ಕಷ್ಟ. ಲೈಕ್ ಈ ತರ ಡಿಫ್ರೆಂಟ್ ಸೆಂಟೆನ್ಸ್ ಇದ್ರೆ ಈಸಿ. ಕಷ್ಟ ಅಲ್ಲ, ಈಸಿ. ಬಿಕಾಸ್ ನಾವು ಬೈ ಎಲ್ಲಿದೆ ಅಂತ ಹುಡುಕಿ ಮಾಡ್ಬಿಡ್ತೀವಿ. ಬೈ ಇಲ್ಲ ಅಂತಂದ್ರೂ ಬೈ ಒಂದ್ 2-3 ಹತ್ರ ಕೊಟ್ಟಿದ್ರು ನೀವು ಸ್ವಲ್ಪ ಸೆಂಟೆನ್ಸ್ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ದ ಡಾಗ್ ಚೇಸ್ಡ್ ದ ಕ್ಯಾಟ್, ಅದು ನಾರ್ಮಲ್ ಆಗಿದೆ ಸೆಂಟೆನ್ಸು. ದ ಡಾಗ್ ಅಂಡ್ ಕ್ಯಾಟ್ ವರ್ ಪ್ಲೇಯಿಂಗ್, ಇದು ಪ್ಯಾಸಿವ್ ವಾಯ್ಸ್ ತರ ಇಲ್ಲ. ಪ್ಯಾಸಿವ್ ವಾಯ್ಸ್ ತರ ಹೇಗಿರ್ಬೇಕು ಅಂತ ನೋಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಕ್ಯಾಟ್ ಡಸಂಟ್ ಲೈಕ್ ಬೀಯಿಂಗ್ ಚೇಸ್ಡ್, ಅದು ಕೂಡ ಹೌದು. ಸೊ ಇಲ್ಲಿ ಆಪ್ಷನ್ ನಂಬರ್ ಬಿ ವಾಸ್ ದ ಕರೆಕ್ಟ್ ಆನ್ಸರ್. Okay, last question of this session. Convert to reported speech. Where is the nearest bank? He asked. ಅಲ್ಲಿ ಆಲ್ರೆಡಿ he asked ಅಂತ ಕೊಟ್ಟಿದ್ದಾರೆ, ನಾವು ಅದನ್ನ ಚೇಂಜ್ ಮಾಡುವಂತ ನೆಸೆಸಿಟಿ ಇಲ್ಲ. He asked where is the nearest bank ಅಂತ ಇದೆ. ಓಕೆ, ಈ ತರ ಕ್ವಶನ್ ಕೇಳಿದಾಗ ನಾವು ಕೂಡ ಒಂದು ಕ್ವಶನ್ ಆಗಿನೇ ಇರ್ಬೇಕು, ಅದನ್ನ ಚೇಂಜ್ ಮಾಡಕ್ ಬರೋದಿಲ್ಲ. ಓಕೆ, ಇಲ್ಲಿ ನೋಡಿ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆಗುತ್ತೆ. ಹೇಗೆ ಅಂತ ಅಂದ್ರೆ, ಒಂದು ನಿಮಿಷ. ಸೊ ಇಲ್ಲಿದೆ ನೋಡಿ, ವೇರ್ ಈಸ್ ದ ನಿಯರೆಸ್ಟ್ ಬ್ಯಾಂಕ್. ಈಸ್ ಅಂತ ಇದೆ ಅಲ್ವಾ, ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಆಬ್ವಿಯಸ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಓಕೆ, ನಾವು ಅದನ್ನ ಏನ್ ಮಾಡ್ಬೇಕು? ಪಾಸ್ಟ್ ಟೆನ್ಸಿಗೆ ಮಾಡ್ಬೇಕು. ಅಂದ್ರೆ ಈಸ್ ಇದೆ ಇಲ್ಲಿ, ಅದ್ರ ಹೆಲ್ಪಿಂಗ್ ವರ್ಬ್ ಆಗಿ ನಾವ್ ಏನ್ ಯೂಸ್ ಮಾಡ್ಬೇಕು? ವೇರ್ ಈಸ್ ದ ನಿಯರೆಸ್ಟ್ ಬ್ಯಾಂಕ್ ಇದೆ ಅಂತಂದ್ರೆ ವೇರ್ ದ ನಿಯರೆಸ್ಟ್ ಬ್ಯಾಂಕ್ ವಾಸ್ ಅಂತ ಮಾಡ್ಬೇಕು. ಈಸ್ ಇರೋ ಕಡೆ ವಾಸ್ ಅಂತ ಮಾಡ್ಬೇಕು, ಬಟ್ ಆದ್ರೆ ಆ ವಾಸ್ ಅನ್ನ ಹೆಲ್ಪಿಂಗ್ ವರ್ಬ್ ನ ಲಾಸ್ಟಿಗೆ ಹಾಕ್ಬೇಕು. ಓಕೆ, ಈ ತರ ಕ್ವಶನ್ ಅಲ್ಲಿ ಕೇಳಿದಾಗ ವೇರ್ ವಾಸ್ ದ ನಿಯರೆಸ್ಟ್ ಬ್ಯಾಂಕು ಸಂಹೌ ನಮಗೆ ಕರೆಕ್ಟ್ ಅನಿಸ್ಬೋದು, ಬಟ್ ಆದ್ರೆ ಅದು ತಪ್ಪು. ಓಕೆ, ವೇರ್ ದ ನಿಯರೆಸ್ಟ್ ಬ್ಯಾಂಕ್ ವಾಸ್ ಅಂತ ಹೆಲ್ಪಿಂಗ್ ವರ್ಬ್ ನ ಲಾಸ್ಟಿಗೆ ಹಾಕಬೇಕು, ಅದು ಕರೆಕ್ಟ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. Okay, I hope you got some knowledge to solve these questions. After solve these questions, thank you for stay tuned with me. I will upload these kind of videos in 2 more days. Thank you one and all. Thank you.